ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ 2024-25ನೇ ಸಾಲಿನ ಸಮಾಜ ವಿಜ್ಞಾನ 10ನೇ ತರಗತಿ 2024-25ನೇ ಸಾಲಿನ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆಗಳ ಅವಲೋಕನದ ಘಟಕವಾರು ಅಭ್ಯಾಸವನ್ನು ನಾವು ನೋಡ್ತಾ ಹೋಗೋಣ. ಬಹುತೇಕ ಈ ಪ್ರಶ್ನೆಗಳಿಗೊಮ್ಮೆ ಈ ಅಧ್ಯಯನವಾರು ನೀವು ಗಮನಿಸಿದರೆ ಖಂಡಿತ ನಿಮಗೆ 100ಕ್ಕೆ 100 ಅಂಕಗಳು ಸಿಗುತ್ತಾ ಹೋಗುತ್ತೆ ಇಲ್ಲಿ. ಹಾಗಾಗಿ ನಾವು ಮೊದಲನೇದಾಗಿ ನಾವು ವಿಭಾಗವನ್ನು ನೋಡ್ತಾ ಹೋಗೋಣ. ಮೊದಲನೇ ವಿಭಾಗ ಇತಿಹಾಸ. ಇತಿಹಾಸದಲ್ಲಿ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಇದರಲ್ಲಿ ಸಹ ಬಹು ಆಯ್ಕೆ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳ್ತಾರೆ. ಅಧ್ಯಾಯ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಇದರಲ್ಲಿ ಬಹುತೇಕ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಬರುವ ಸಂಭಾವನೆ ಇದೆ. ಹಾಗೆ 1 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾ ಹೋಗ್ತಾರೆ ಘಟಕವಾರು ಅಂತೇಳಿ ನೋಡ್ತಾ ಹೋಗೋಣ. ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಲ್ಲಿ ನಿಮಗೆ 1 ಅಂಕ ಪ್ರಶ್ನೆ ಬರುವ ಸಂಭಾವನೆ ಇದೆ. ಅಧ್ಯಾಯ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಇದರ ಬಗ್ಗೆ ಸಹ 1 ಅಂಕದ ಪ್ರಶ್ನೆ ಖಂಡಿತ ಬರುತ್ತೆ. ಅಧ್ಯಾಯ 4 ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಪಾಠದಿಂದ 1 ಅಂಕದ ಪ್ರಶ್ನೆ ಬರುತ್ತದೆ. ಅಧ್ಯಾಯ 9 ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಈ 4 ಅಧ್ಯಾಯಗಳು ನೀವು ಅಭ್ಯಾಸ ಮಾಡಿದಾಗ ಖಂಡಿತ ನಿಮಗೆ 1 ಅಂಕದ ಪ್ರಶ್ನೆಗಳು ಬಂದೇ ಬರುತ್ತವೆ. ನೆಕ್ಸ್ಟ್ ನಾವು 2ನೇ ಅಂಕದ ಪ್ರಶ್ನೆಗಳು ಯಾವ್ಯಾವ ಪಾಠದಿಂದ ಬರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ಅಧ್ಯಾಯ 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಪಾಠದಿಂದ 2 ಅಂಕದ ಪ್ರಶ್ನೆ ಬರುವ ಸಂಭಾವನೆ ಇದೆ. ಅಧ್ಯಾಯ 8 ಸ್ವಾತಂತ್ರ್ಯೋತ್ತರ ಭಾರತ. ಇದರಲ್ಲಿ ಸಹ ನಿಮಗೆ 2 ಅಂಕದ ಪ್ರಶ್ನೆ ಬರುತ್ತದೆ. ಅಧ್ಯಾಯ 9 ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಈ ಚಾಪ್ಟರ್ಲ್ಲಿ ಸಹ ನಿಮಗೆ 2 ಅಂಕದ ಪ್ರಶ್ನೆಗಳು ಖಂಡಿತ ಬರುತ್ತದೆ. ನೆಕ್ಸ್ಟ್ ನಾವು 3 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅಧ್ಯಾಯವಾರು. ಮೊದಲಿಗೆ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದಿಂದ ನಿಮಗೆ 3 ಅಂಕದ ಪ್ರಶ್ನೆಗಳು ಬರಬಹುದು. ಹಾಗೆ ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಇದರಲ್ಲಿ ಸಹ ನಿಮಗೆ 3 ಅಂಕದ ಪ್ರಶ್ನೆ ಬರುತ್ತದೆ. ಅಧ್ಯಾಯ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಚಾಪ್ಟರ್ ಸಹ 3 ಅಂಕದ ಪ್ರಶ್ನೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಹಾಗೆಯೇ ಅಧ್ಯಾಯ 4 ಮೈಸೂರಿನ ಒಡೆಯರು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ನೋಡಿರಿ, ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ 1 ಅಂಕ 2 ಅಂಕ 3 ಅಂಕದ ಪ್ರಶ್ನೆಗಳು ಬರೋದ್ರಿಂದ ಈ ಚಾಪ್ಟರ್ ನಾವು ಹೆಚ್ಚಿನಾಗಿ ಅಭ್ಯಾಸ ಕಡೆ ನೋಡ್ತಾ ಹೋಗಿ. ಹಾಗೆಯೇ ಅಧ್ಯಾಯ 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಇದರಲ್ಲಿ ಸಹ ನಿಮಗೆ 3 ಅಂಕದ ಪ್ರಶ್ನೆ ಇತಿಹಾಸದಲ್ಲಿ ಖಂಡಿತ ಕೇಳ್ತಾರೆ. ಹಾಗೆಯೇ ಅಧ್ಯಾಯ 7 ಸ್ವಾತಂತ್ರ್ಯ ಹೋರಾಟ. ಇದರಲ್ಲಿ ಸಹ ನಿಮಗೆ 3 ಅಂಕದ ಪ್ರಶ್ನೆಗಳು ಬರೋದು ನಾವು ನೋಡಬಹುದು. ನೆಕ್ಸ್ಟ್ ನಾವು 4 ಅಂಕದ ಪ್ರಶ್ನೆಗಳು ಯಾವ ವಿಭಾಗದಲ್ಲಿ ಯಾವ ಅಧ್ಯಾಯದಲ್ಲಿ ಕೇಳ್ತಾ ಹೋಗ್ತಾರೆ ಅಂತೇಳಿ ನೋಡ್ತಾ ಹೋಗೋಣ. ಅಧ್ಯಾಯ 3 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಚಾಪ್ಟರ್ ಖಂಡಿತ ನಿಮಗೆ 4 ಅಂಕದ ಪ್ರಶ್ನೆ ಇದ್ದೇ ಇರುತ್ತದೆ. ಹಾಗೆಯೇ ಅಧ್ಯಾಯ 4 ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳು. ನೋಡಿ, ಒಂದೇ ಅಂಕದಿಂದ ಹಿಡಿದು 4 ಅಂಕದ ಪ್ರಶ್ನೆ ತನಕ ಈ ಒಂದು ಅಧ್ಯಾಯ 4ನೇ ಚಾಪ್ಟರ್ ವೆರಿ ಇಂಪಾರ್ಟೆಂಟು. ಈ ಚಾಪ್ಟರ್ ಸ್ವಲ್ಪ ಹೆಚ್ಚಿನ ಕಡೆ ಗಮನ ಕೊಟ್ಟರೆ ನಿಮ್ಗೆ ಖಂಡಿತ 4 ಅಂಕದ ಪ್ರಶ್ನೆಗಳು ಬಂದೇ ಬರುತ್ತೆ. ನೆಕ್ಸ್ಟ್ ಅಧ್ಯಾಯ 6 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದು 4 ಅಂಕದ ಮಾರ್ಕ್ಸ್ ಫಿಕ್ಸ್. ಇದರಲ್ಲಿ 1 ಕ್ವಶನ್ಸು ಕೇಳ್ತಾರೆ. ನೆಕ್ಸ್ಟ್ ಅಧ್ಯಾಯ 7 ಸ್ವಾತಂತ್ರ್ಯ ಹೋರಾಟ. ಇದರಲ್ಲಿ ಸಹ 4 ಅಂಕದ ಪ್ರಶ್ನೆ ಬರುವ ಸಂಭಾವನೆ ಇದೆ. ಹಾಗೆ ಅಧ್ಯಾಯ 9 ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ನೋಡ್ರಿ ಮಕ್ಕಳೇ, ನಾನು ನೋಡಿದ್ವಲ್ಲ, ಒಂದು ಬಹು ಆಯ್ಕೆಯಿಂದ ಹಿಡಿದು 4 ಅಂಕದ ಪ್ರಶ್ನೆಗಳು ಇತಿಹಾಸದಲ್ಲಿ ಈ ಒಂದು ಅಧ್ಯಾಯ ಅಥವಾ ಘಟಕವಾರು ನಿಮಗೆ ಅನಲೈಸ್ ಮಾಡಿ ನಾವು ಹೇಳಿದ್ದೀವಿ. ಈ ಒಂದು ನೀವು ನೋಡ್ತಾ ಹೋದರೆ ಖಂಡಿತ ನಿಮಗೆ ಇಲ್ಲಿ ಇಷ್ಟು ಅಂಕಗಳು ಖಂಡಿತ ಬಂದೇ ಬರುತ್ತೆ, ಕೇಳ್ತಾರೆ. ನೆಕ್ಸ್ಟ್ ನಾವು 2ನೇ ವಿಭಾಗವನ್ನು ನೋಡ್ತಾ ಹೋಗೋಣ. ರಾಜ್ಯಶಾಸ್ತ್ರದಲ್ಲಿ ಯಾವ ಒಂದು ಪಾಠಗಳಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಬರುತ್ತವೆ ಅನ್ನೋದ್ರ ಬಿಟ್ಟು ನೋಡ್ತಾ ಹೋಗೋಣ. ಮೊದಲದು ಅಧ್ಯಾಯ 1 ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆ ಬರುವ ಸಂಭಾವನೆ ಇದೆ. ಹಾಗೆಯೇ ಅಧ್ಯಾಯ 3 ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು. ಈ ಒಂದು ಚಾಪ್ಟರ್ ಸಹ ನಿಮಗೆ ಬಹು ಆಯ್ಕೆದ ಪ್ರಶ್ನೆಗಳು ಬರಬಹುದು. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು ಬರುವಂತಹ ಅಧ್ಯಾಯಗಳು ಯಾವ ಅಂತೇಳಿ ನೋಡ್ತಾ ಹೋಗೋಣ. ಅಧ್ಯಾಯ 1 ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಇದರಲ್ಲಿ 1 ಅಂಕದ ಪ್ರಶ್ನೆ ಬರುವ ಸಂಭಾವನೆ. ಹಾಗೆಯೇ ಅಧ್ಯಾಯ 2 ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು. ಇದರಲ್ಲಿ ಸಹ ನಿಮಗೆ 1 ಅಂಕದ ಪ್ರಶ್ನೆ ಬರುವ ಸಂಭಾವನೆ ಇದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ 2 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಲ್ಲಿ ಬರುತ್ತಾವೋ ಅಂತೇಳಿ ನೋಡ್ತಾ ಹೋಗೋಣ.
ಮೊದಲನೇದು ಅಧ್ಯಾಯ 1 ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ನೋಡಿ, ಈ ಒಂದು ಪಾಠವು ಬಹಳ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರು. ಹಾಗಾಗಿ ನೀವು ಈ ಚಾಪ್ಟರ್ ಹೆಚ್ಚಿನಾಗಿ ನೋಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ 2 ಅಂಕದ ಪ್ರಶ್ನೆ ಬರುವ ಸಂಭಾವನೆ. ಹಾಗೆ ಅಧ್ಯಾಯ 3 ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳಲ್ಲಿ ಸಹ 2 ಅಂಕದ ಪ್ರಶ್ನೆಗಳು ಬರುವ ಸಂಭಾವನೆ ಇದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ 3 ಅಂಕದ ಪ್ರಶ್ನೆಗಳು ಯಾವ್ಯಾವ ಒಂದು ಅಧ್ಯಾಯಗಳಲ್ಲಿ. ಇದರಲ್ಲಿ ಅಧ್ಯಾಯ 2 ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು. ನೋಡಿ, ಇದರಲ್ಲಿ ಒಂದೇ ಚಾಪ್ಟರ್ಲ್ಲಿ ಕೇಳಿದ 3 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟು. ಇದರಲ್ಲಿ ನೀವು ಖಂಡಿತ ಈ ಚಾಪ್ಟರ್ನ 3 ಅಂಕದ ಪ್ರಶ್ನೆಗೆ ಓದ್ಕೊಂಡ್ರೆ ನಿಮಗೆ 2 ಅಂಕದ ಹಾಗೆ 1 ಅಂಕದ ಸಹ ಓದಷ್ಟು ಮಟ್ಟಿಗೆ ನಿಮಗೆ ಯೂಸ್ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಇವಾಗ 4 ಅಂಕದ ಪ್ರಶ್ನೆಗಳು ಯಾವುದರಲ್ಲಿ ಕೇಳ್ತಾರೆ ಅಂತಂದರೆ ಅಧ್ಯಾಯ 4 ಜಾಗತಿಕ ಸಮಸ್ಯೆಗಳು. ಅದರಲ್ಲಿ 4 ಅಂಕದ ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಈ ಚಾಪ್ಟರ್ನ ಹೆಚ್ಚಿನಾಗಿ ನೀವು 4 ಅಂಕದ ಪ್ರಶ್ನೆಗೆ ಓದ್ಕೊಂಡ್ರೆ ಈ ಭಾಗದಲ್ಲಿ ನಿಮಗೆ ಬರುವಂಥ ಸಂಭಾವನೆ ಇದೆ. ನೆಕ್ಸ್ಟ್ ಈ ಭಾಗವನ್ನು ನೋಡ್ತಾ ಹೋಗೋಣ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರದಲ್ಲಿ ಮೊದಲಿಗೆ ನಾವು ಬಹು ಆಯ್ಕೆ ಪ್ರಶ್ನೆಗಳು ಯಾವ್ಯಾವ ಪಾಠಗಳಿಂದ ಬರುತ್ತೆ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಅಧ್ಯಾಯ 1 ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುವಂತಹ ಪಾಠದಿಂದ ನಿಮಗೆ ಬಹು ಆಯ್ಕೆ ಪ್ರಶ್ನೆ ಬರುತ್ತದೆ. ಹಾಗೆ ಅಧ್ಯಾಯ 3 ಸಾಮೂಹಿಕ ವರ್ತನೆ ಹಾಗೂ ಮತ್ತು ಪ್ರತಿಭಟನೆಗಳು. ಇದರಲ್ಲಿ ಸಹ ನಿಮಗೆ ಬಹು ಆಯ್ಕೆ ಪ್ರಶ್ನೆ ಬರುವ ಸಂಭಾವನೆ ಇದೆ. ಹಾಗೆ ಅಧ್ಯಾಯ 4 ಸಾಮಾಜಿಕ ಸವಾಲುಗಳು. ಇದರಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಬರುವಂತಹ ಒಂದು ಅಧ್ಯಾಯಗಳಾಗಿದ್ದಾವೆ. ನೆಕ್ಸ್ಟ್ ನಾವು 1 ಅಂಕದ ಪ್ರಶ್ನೆಗಳು ಯಾವ್ಯಾವ ಚಾಪ್ಟರಲ್ಲಿ ಬರ್ತವೆ ಅಂತೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ಅಧ್ಯಾಯ 1 ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ 1 ಅಂಕದ ಪ್ರಶ್ನೆ ಬರುವುದು. ಹಾಗೆಯೇ ಅಧ್ಯಾಯ 4 ಸಾಮಾಜಿಕ ಸವಾಲುಗಳು. ಇದರಲ್ಲಿ 1 ಅಂಕದ ಪ್ರಶ್ನೆ ಬರುವಂತಹ ಸಂಭಾವನೆ ಇದೆ. ನೆಕ್ಸ್ಟ್ ನಾವು ನೋಡ್ತೋಣ 2 ಅಂಕದ ಒಂದು ಪ್ರಶ್ನೆಗಳು ಯಾವ ಒಂದು ಅಧ್ಯಾಯದಲ್ಲಿ ಬರ್ತಾವಂತಂದರೆ ಅಧ್ಯಾಯ 3 ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಬರುವ ಸಂಭಾವನೆ ಇದೆ. ಹಾಗೆ ಅಧ್ಯಾಯ 4 ಸಾಮಾಜಿಕ ಸವಾಲುಗಳು. ಇಲ್ಲಿ ಸಹ ನಿಮಗೆ 2 ಅಂಕದ ಪ್ರಶ್ನೆಗಳು ಬರುವ ಸಂಭಾವನೆ ಇದೆ. ಈ ಚಾಪ್ಟರ್ ನೀವು ಹೆಚ್ಚಿನದಾಗಿ ನೋಡಿಕೊಂಡ್ರೆ ಖಂಡಿತ 2 ಅಂಕ ನಿಮಗೆ ಸಿಗುತ್ತದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ 3 ಅಂಕದ ಪ್ರಶ್ನೆಗಳು ಯಾವ ಚಾಪ್ಟರ್ಲ್ಲಿ ಬರುತ್ತವೆ. ಅಧ್ಯಾಯ 2 ದುಡಿಮೆ ಮತ್ತು ಆರ್ಥಿಕ ಜೀವನ. ಇದರಲ್ಲಿ ಖಂಡಿತ ನಿಮಗೆ 3 ಅಂಕದ ಪ್ರಶ್ನೆಗಳು ಸಿಗುತ್ತದೆ. ನೆಕ್ಸ್ಟ್ ನಾವು ನೋಡ್ತಾನೆ ಈ ಭಾಗವನ್ನು ಭೂಗೋಳ ಶಾಸ್ತ್ರದಲ್ಲಿ ಮೊದಲಿಗೆ ಬಹುವಾಕ್ಯ ಪ್ರಶ್ನೆಗಳು ಯಾವ್ಯಾವ ಒಂದು ಪಾಠಗಳಿಂದ ಬರುತ್ತವೆ ಅಂತೇಳಿ ನೋಡ್ತಾ ಹೋಗೋಣ. ಅಧ್ಯಾಯ 1 ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಇದರಲ್ಲಿ ಬಹುವಾಕ್ಯ ಪ್ರಶ್ನೆಗಳು ಬರುವ ಸಂಭಾವನೆ ಇದೆ. ಹಾಗೆ ಅಧ್ಯಾಯ 7 ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು. ಇದರಲ್ಲಿ ನಿಮಗೆ ಖಂಡಿತ ಬಹುವಾಕ್ಯ ಪ್ರಶ್ನೆ ಬರುವಂಥದ್ದು ಸಂಭಾವನೆ. ನೆಕ್ಸ್ಟ್ ನಾವಿಲ್ಲಿ ಹೆಡ್ಡಿಂಗ್ ನೋಡ್ತೋಣ 1 ಅಂಕದ ಪ್ರಶ್ನೆಗಳು ಯಾವ್ಯಾವ ಈ ಅಧ್ಯಾಯದಲ್ಲಿ ಬರ್ತವಂತೇಳಿ. ಅಧ್ಯಾಯ 5 ಭಾರತದ ಜಲ ಸಂಪನ್ಮೂಲಗಳಿಂದ 1 ಅಂಕದ ಪ್ರಶ್ನೆ ಬರುತ್ತದೆ. ಅಧ್ಯಾಯ 7 ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳಿಂದ ನಿಮಗೆ 1 ಅಂಕದ ಪ್ರಶ್ನೆ ಖಂಡಿತ ಬರುತ್ತದೆ. ಹಾಗೆ ಅಧ್ಯಾಯ 10 ಭಾರತದ ನಿಸರ್ಗ ವಿಕೋಪಗಳಿಂದ ನಿಮಗೆ 1 ಅಂಕದ ಪ್ರಶ್ನೆಗಳು ಬರುವ ಸಂಭಾವನೆ ಇದೆ. ನೆಕ್ಸ್ಟ್ ನಾವು ಹೆಡ್ಡಿಂಗ್ ನೋಡ್ತಾ ಹೋಗೋಣ 2 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯದಲ್ಲಿ ಬರ್ತವಂತೇಳಿ. ಮೊದಲಿಗೆ ಅಧ್ಯಾಯ 2 ಭಾರತದ ಋತುಗಳು. ಈ ಚಾಪ್ಟರ್ ನಿಮಗೆ 2 ಅಂಕದ ಪ್ರಶ್ನೆ ಖಂಡಿತ ಬರುತ್ತದೆ. ಹಾಗೆ ಅಧ್ಯಾಯ 4 ಭಾರತದ ಅರಣ್ಯ ಸಂಪತ್ತು. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದು. ಇದರಲ್ಲಿ ಖಂಡಿತ ನಿಮಗೆ 2 ಅಂಕದ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಅಧ್ಯಾಯ 9 ಭಾರತದ ಪ್ರಮುಖ ಕೈಗಾರಿಕೆಗಳು. ಇದರಲ್ಲಿ ಸಹ ನಿಮಗೆ 2 ಅಂಕದ ಪ್ರಶ್ನೆ ಬರುವ ಸಂಭಾವನೆ ಇದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವು 3 ಅಂಕದ ಪ್ರಶ್ನೆಗಳು ಯಾವ್ಯಾವ ಪಾಠದಿಂದ ಬರ್ತವೆ ಅಂತೇಳಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅಧ್ಯಾಯ 3 ಭಾರತದ ಮಣ್ಣುಗಳು ಅನ್ನುವಂತಹ ಒಂದು ಪಾಠದಿಂದ 3 ಅಂಕದ ಪ್ರಶ್ನೆ ಬರೋ ಸಂಭಾವನೆ. ಹಾಗೆ ಅಧ್ಯಾಯ 6 ಭಾರತದ ಭೌಗೋಳಿಕ ಹಾಗೂ ಕೃಷಿ. ಈ ಪಾಠದಿಂದ ನಿಮಗೆ 3 ಅಂಕದ ಪ್ರಶ್ನೆ. ಹಾಗೆ ಅಧ್ಯಾಯ 8 ಭಾರತದ ಸಾರಿಗೆ ಹಾಗೂ ಸಂಪರ್ಕದಿಂದ 3 ಅಂಕದ ಪ್ರಶ್ನೆ ಖಂಡಿತ ಬರುತ್ತದೆ. ಹಾಗೆ ಅಧ್ಯಾಯ 10 ಭಾರತದ ನಿಸರ್ಗ ವಿಕೋಪಗಳಿಂದ ನಿಮಗೆ ಖಂಡಿತ ಈ ಚಾಪ್ಟರ್ಲ್ಲಿ ಸಹ 3 ಅಂಕದ ಪ್ರಶ್ನೆ ಬರುತ್ತದೆ. ಹಾಗೆಯೇ ನಿಮಗೆ ವೆರಿ ಇಂಪಾರ್ಟೆಂಟು 4 ಅಂಕದ ಪ್ರಶ್ನೆಗಳು. 4 ಅಂಕದ ಪ್ರಶ್ನೆಗಳು ಯಾವ ಚಾಪ್ಟರ್ಲ್ಲಿ ಬರುತ್ತೆ ಅಂದರೆ ಅಧ್ಯಾಯ 3 ಭಾರತದ ಮಣ್ಣುಗಳು. ಇದು ಇಂಪಾರ್ಟೆಂಟ್ ಇದೆ, ಯಾಕೆಂದರೆ 4 ಅಂಕದ ಪ್ರಶ್ನೆ ಬರುವಂತಹ ಪಾಠವಾಗಿದೆ. ನೆಕ್ಸ್ಟ್ ಅಧ್ಯಾಯ 4 ಭಾರತದ ಅರಣ್ಯ ಸಂಪತ್ತು. ನೋಡಿ, ಭಾರತದ ಅರಣ್ಯ ಸಂಪತ್ತು ಬಗ್ಗೆ 4 ಅಂಕದ ಪ್ರಶ್ನೆಗಳು ಖಂಡಿತ ಈ ಒಂದು ಸಂದರ್ಭದಲ್ಲಿ ಕೇಳ್ತಾರೆ. ಹಾಗೆಯೇ ಇನ್ನೊಂದು ವಿಶೇಷ ಅಂದರೆ 5 ಅಂಕದ ಪ್ರಶ್ನೆ ಈ ಒಂದು ಪಾಠದಿಂದ ಬರುತ್ತೆ ಮಕ್ಕಳೇ. ನೀವು ಹಾಗಾಗಿ ಈ ವಿಭಾಗವನ್ನು ನೀವು ನೋಡ್ತಾ ಹೋಗಬೇಕು. ಅದ್ರಲ್ಲಿ ಗೊತ್ತಿದೆ ನಿಮಗೆ ಅಂಕದ ಪ್ರಶ್ನೆ ಅದಂದರೆ ಭೂಪಟ ಮ್ಯಾಪನ್ನು ಬಿಡಿಸಿ ಸ್ಥಳಗಳನ್ನು ಗುರುತಿಸುವಂಥದ್ದು ಒಂದಾಗಿದ್ದರಿಂದ ಇದರಲ್ಲಿ 5 ಅಂಕದ ಪ್ರಶ್ನೆ ಇದೆ, ಈ ಒಂದು ವಿಭಾಗದಲ್ಲೇ ಬರುತ್ತದೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ 5 ಅಂಕ ಪ್ರಶ್ನೆಗಳಲ್ಲಿ
ಯಾವುದರಲ್ಲಿ ಭೂಪಟದಲ್ಲಿ ಕೇಳ್ಬೋದು ಅಂತಂದರೆ ಅಧ್ಯಾಯ 1ರಲ್ಲಿ ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಭೂಪಟ ಗುರುತಿಸುವಂತೆ ಕೇಳ್ಬೋದು. ಹಾಗೆ ಅಧ್ಯಾಯ 5 ಭಾರತದ ಜಲ ಸಂಪನ್ಮೂಲಗಳಲ್ಲಿ ಕೇಳ್ತಾ ಹೋಗ್ಬೋದು. ಅಧ್ಯಾಯ 8 ಭಾರತದ ಸಾರಿಗೆ ಹಾಗೂ ಸಂಪರ್ಕವನ್ನು ಭೂಪಟದಲ್ಲಿ ಗುರುತಿಸುವಂತೆ ಕೇಳ್ಬೋದು. ಅಧ್ಯಾಯ 9 ಭಾರತದ ಪ್ರಮುಖ ಕೈಗಾರಿಕೆಗಳಲ್ಲಿ ಗುರುತಿಸುವಂತೆ ಕೇಳ್ಬೋದು. ಹಾಗೆ ಅಧ್ಯಾಯ 10 ಭಾರತದ ನಿಸರ್ಗ ವಿಕೋಪಗಳು ಗುರುತಿಸುವಂಥದ್ದೇ 5 ಅಂಕದ ಪ್ರಶ್ನೆ ಈ ಭೂಪಟದಲ್ಲಿ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಹೆಡ್ಡಿಂಗ್ನ ನೋಡ್ತಾ ಹೋಗೋಣ. ಅರ್ಥಶಾಸ್ತ್ರ ವಿಭಾಗದಲ್ಲಿ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಯಾವ ಪಾಠದಿಂದ ಬಂದಿದ್ದೇವೆ ಅಂತೇಳಿ ನೋಡ್ತಾ ಹೋಗೋಣ. ಅಧ್ಯಾಯ 1 ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಇದರಲ್ಲಿ ನಮಗೆ ಬಹು ಆಯ್ಕೆ ಪ್ರಶ್ನೆ ಬರುತ್ತದೆ. ಹಾಗೆ ಒಂದು ಅಂಕದ ಪ್ರಶ್ನೆ ವಿಭಾಗವನ್ನು ನಾವು ಯಾವ ವಿಭಾಗದಲ್ಲಿ ಬರುತ್ತದೆ ಅಂತೇಳಿ ನಾವು ನೋಡ್ತಾ ಹೋದಾಗ ನಮಗೆ ಅಧ್ಯಾಯ 3 ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ, ಅದರಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ ಖಂಡಿತ ಕೇಳ್ತಾರೆ. ನೆಕ್ಸ್ಟ್ ನಾವು ಇವಾಗ 2 ಅಂಕದ ಪ್ರಶ್ನೆಗಳು ಯಾವ ಪಾಠದಲ್ಲಿ ಬರ್ತವೆ ಅಂತಂದರೆ ಅಧ್ಯಾಯ 2 ಗ್ರಾಮೀಣ ಅಭಿವೃದ್ಧಿ, ಇದರಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಬರುವ ಸಂಭಾವನೆ. ಹಾಗೆ ಅಧ್ಯಾಯ 3 ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯದಲ್ಲಿ ನಿಮಗೆ ಖಂಡಿತ ಇದರಲ್ಲಿ 2 ಅಂಕದ ಪ್ರಶ್ನೆಗಳು ಕೇಳ್ತಾರೆ. ನೆಕ್ಸ್ಟ್ ನಾವು ಇವಾಗ ನೋಡ್ತಾ ಹೋಗೋಣ 3 ಅಂಕದ ಪ್ರಶ್ನೆಗಳು ಬರುವಂತಹ ಚಾಪ್ಟರ್ಸ್ ಅಧ್ಯಾಯಗಳು ಯಾವುವು ಅಂತೇಳಿ. ನೆಕ್ಸ್ಟ್ ಅಧ್ಯಾಯ 1 ಅರ್ಥವ್ಯವಸ್ಥೆ ಮತ್ತು ಸರ್ಕಾರದಿಂದ 3 ಅಂಕದ ಪ್ರಶ್ನೆ ಬರುವ ಸಂಭಾವನೆ ಇದೆ. ಹಾಗೆ ಅಧ್ಯಾಯ 2 ಗ್ರಾಮೀಣ ಅಭಿವೃದ್ಧಿ, ಈ ಪಾಠ ಬಹಳ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಯಾಕೆಂದರೆ ಇದರಲ್ಲಿ 3 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು ಸಹ ಕೇಳುವಂಥದ್ದಾಗಿದೆ. ಹಾಗೆ ಅಧ್ಯಾಯ 3 ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ, ಇದರಲ್ಲೂ ಅಷ್ಟೇ ಸಹ ನಿಮಗೆ 3 ಅಂಕದ ಪ್ರಶ್ನೆಗಳು ಖಂಡಿತ ಕೇಳುತ್ತಾರೆ. ನೆಕ್ಸ್ಟ್ ನಾವು ಕೊನೆಯದಾಗಿ ನೋಡ್ತಾ ಹೋಗೋಣ ವಿಭಾಗ ವ್ಯವಹಾರ ಅಧ್ಯಯನದಲ್ಲಿ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಯಾವ ಚಾಪ್ಟರು, ಅದರಲ್ಲಿ ಅಧ್ಯಾಯ 3 ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ, ಇದರಲ್ಲಿ ಖಂಡಿತ ಬಹು ಆಯ್ಕೆ ಪ್ರಶ್ನೆ ಬರುತ್ತದೆ. ಹಾಗೆ 1 ಅಂಕದ ಪ್ರಶ್ನೆ ಯಾವ ಪಾಠ ಅಂತಂದರೆ ಅಧ್ಯಾಯ 2 ಉದ್ಯಮಶೀಲತೆ, ಇದರಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ ಬರುತ್ತದೆ ಈ ಚಾಪ್ಟರಿಂದ. ಹಾಗೆಯೇ 2 ಅಂಕದ ಪ್ರಶ್ನೆ ಬರುವ ಚಾಪ್ಟರ್ ಯಾವುದಂದರೆ ಅಧ್ಯಾಯ 3 ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆಯಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು ಬರುತ್ತವೆ. ನೆಕ್ಸ್ಟ್ ಕೊನೆಯದಾಗಿ ನಾವು 3 ಅಂಕದ ಪ್ರಶ್ನೆ ಯಾವ ಚಾಪ್ಟರಲ್ಲಿ ಅಂತಂದರೆ ಅಧ್ಯಾಯ 1 ಬ್ಯಾಂಕ್ ವ್ಯವಹಾರಗಳಲ್ಲಿ ನಿಮಗೆ 3 ಅಂಕದ ಪ್ರಶ್ನೆ ಬರುತ್ತದೆ. ಹಾಗೆ ಅಧ್ಯಾಯ 2 ಉದ್ಯಮಶೀಲತೆ. ಇಷ್ಟು ನಿಮಗೆ ಎಲ್ಲ ವಿಭಾಗದಲ್ಲಿ ಎಲ್ಲಿ ಅಂತಂದರೆ ಇತಿಹಾಸದಿಂದ ಹಿಡಿದು ಕೊನೆಗೆ ನಮಗೆ ವ್ಯವಹಾರ ಅಧ್ಯಯನ ವಿಭಾಗ ತಕ್ಕನ ಯಾವ್ಯಾವ ಒಂದು ಘಟಕ ವಾರದಲ್ಲಿ ನಿಮಗೆ 1 ಅಂಕ ಬಹು ಆಯ್ಕೆ, 1 ಅಂಕ, 2 ಅಂಕ, 3 ಅಂಕ, 4 ಅಂಕದ ಪ್ರಶ್ನೆಗಳು ಕೇಳ್ತಾರೆ ಅಂತೇಳಿ ನಾವು ನೋಡ್ತಾ ಹೋಗಿದೆ. ಇವಿಷ್ಟು ನೀವು ನೋಡಿದ್ರೆ ಖಂಡಿತ ನಿಮಗೆ ಉತ್ತಮವಾದಂಥ ಅಂಕಗಳನ್ನು ಗಳಿಸೋಕ್ಕೆ ಆಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.